ಕುಮಾರಸ್ವಾಮಿ ಕಿಕ್ಬ್ಯಾಕ್ ಆರೋಪಕ್ಕೆ ಡಿಕೆ ಶಿವಕುಮಾರ್ ಕಿಡಿಕಾರಿದ್ದಾರೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಫ್ರಸ್ಟ್ರೇಷನ್ ನಲ್ಲಿದ್ದಾರೆ. ಕಿಂಗ್ ಆಫ್ ಕರಪ್ಷನ್ ಅಂತ ನಮ್ಮ ಫ್ಯಾಮಿಲಿಗೆ ಹೆಸರು ಬಂದಿಲ್ಲ. ಯಾವುದಾದ್ರೂ ಟಿವಿಗೆ ಡಿಬೇಟ್ಗೆ ಕರೆಯೋಕೆ ಹೇಳಿ, ನಾನು ಬರ್ತೀನಿ, ನಾನು ರೆಡಿ ಇದ್ದೀನಿ. ಕುಮಾರಸ್ವಾಮಿ ಅವರು ಬಹಿರಂಗ ಸವಾಲನ್ನ ಹಾಕಿದ್ದಾರೆ. ಡಿಕೆ ಶಿವಕುಮಾರ್ ಕುಮಾರಸ್ವಾಮಿ ಅವರಿಗೆ ಬಹಿರಂಗ ಸವಾಲಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಅವರದ್ದು. ಟಿವಿ ಡಿಬೇಟಿಗೆ ನನ್ನನ್ನ ಕರೀರಿ, ನಾನು ವಿತ್ ಡಾಕ್ಯುಮೆಂಟ್ಸ್ ಬರ್ತೀನಿ, ಅವರನ್ನು ಕರೀರಿ ಅನ್ನುವಂತಹ ಸವಾಲ್ ಹಾಕಿದ್ದಾರೆ. ಸರ್, ಕಸದ ಟೆಂಡರ್ನಲ್ಲಿ 15,000 ಕೋಟಿ ಕಿಕ್ಬ್ಯಾಕ್ ಪಡ್ಕೊಂಡಿದ್ದಾರಂತ ಎಚ್.ಡಿ. ಕುಮಾರಸ್ವಾಮಿ ಅವರು ಕಸದ ಟೆಂಡರ್ ಕೊಡೋ ವಿಚಾರವಾಗಿ ನೋಡಮ್ಮ, ಕುಮಾರಸ್ವಾಮಿ ಈಸ್ ಇನ್ ಎ ಫ್ರಸ್ಟ್ರೇಷನ್. ಯಾರೋ ಫ್ರಸ್ಟ್ರೇಷನ್. ಅವ್ರಿಗೆ ಬಂದು ಡಿಬೇಟ್ ಮಾಡಬೇಕಾಗಿತ್ತು. ಇಲ್ಲ ಯಾವುದಾದ್ರು ಟಿವಿಗೆ ಬಂದು ಡಿಬೇಟ್ ಕರೆಯೋಕೆ ಕೇಳಿ. ಹಿಟ್ ಅಂಡ್ ರನ್ ಕೇಸು ಡಿ ಕೆ ಶಿವಕುಮಾರ್ ಮಾಡೋದಿಲ್ಲ. ಬರೀ ಇಡೀ ಅವನ ಜೀವನ ಎಲ್ಲ ಬರೀ ಹಿಟ್ ಅಂಡ್ ರನ್ ಕೇಸ್ ಮಾಡೋದು. ಯಾವ ಕಸ ಲಾರಿ ಹೊಡಿತಿದ್ದವನು. ಆ ಚರಿತ್ರೆನೆಲ್ಲ ಬಂದು ಓಲಿ ಅವ್ರು ಯಾರು ಅವ್ರ ಅಸೆಂಬ್ಲಿಯಲ್ಲಿ ಮೆಂಬರ್ಗಳಿದಾರಲ್ಲ, ಅವರಿಲ್ಲ, ಬಂದು ಮಾತಾಡೋಕೆ ಕೇಳಿ, ನಾನು ಮಾತಾಡ್ತೀನಿ. ಯಾವ ಇದು ಬರೀ ಏನಾರು ಲಂಚ ಕರಪ್ಷನ್ಗೆ ಕಿಂಗ್ ಆಫ್ ಕರಪ್ಷನ್ ಅಂತ ನನಗೆ ಯಾರಿಗೂ ನನ್ನ ಫ್ಯಾಮಿಲಿಗೆ ಹೆಸರು ಬರಲಿಲ್ಲ. ಬರೋಕ್ಕೆ ಕೇಳಿ ಅಸೆಂಬ್ಲಿಗೆ, ಇಲ್ಲ ಅಲ್ಲಿ ಕಳ್ಸೋಕ್ಕೆ ಕೇಳಿ ಅವ್ರ ತಮ್ಮಂಗೋ ಅವ್ರ ಪಾರ್ಟಿಯವ್ರಿಗೆ ಯಾರ್ಯಾರು ಇಲ್ಲೆಲ್ಲ ಬಂದು ಅಲ್ಲೆಲ್ಲ ರೋಡಲ್ಲಿ ಮಾತಾಡೋದಲ್ಲ. ಲೆಟ್ ಇ ಕಮೆಂಟ್ ಸ್ಪೀಕ್ ಇನ್ ದಿ ಅಸೆಂಬ್ಲಿ. ದಾಖಲೆಗೆ ಉಳ್ಕೊಳ್ಬೇಕು. ಇವ್ರು ಹಿಟ್ ಅಂಡ್ ರನ್ ಕೇಸು, ಇವ್ರ ಚರಿತ್ರೆ ಏನೋ ಎಲ್ಲ ತೆಗಿತೀನಿ. ಕಸದ ಟೆಂಡರ್ನಲ್ಲಿ ಕಿಕ್ ಬ್ಯಾಕ್ ಪಡೆದಿದ್ದಾರೆ ಅನ್ನೋ ಆರೋಪವನ್ನ ಕುಮಾರಸ್ವಾಮಿ ಅವರು ಡಿಕೆ ಶಿವಕುಮಾರ್ ಅವರ ಮೇಲೆ ಮಾಡಿದ್ರು. ಸೊ ಅದಕ್ಕೆ ಗರಂ ಆದಂತಹ ಡಿಕೆ ಶಿವಕುಮಾರ್, ಕುಮಾರಸ್ವಾಮಿ ಅವರು ಫ್ರಸ್ಟ್ರೇಷನ್ ಅಲ್ಲಿದ್ದಾರೆ. ಯಾವಾಗಲೂ ಕೂಡ ಹಿಟ್ ಅಂಡ್ ರನ್ ಮಾಡೋದೇ ಆಯ್ತು, ಒಂದೂ ಕೂಡ ದಾಖಲೆ ಇಲ್ಲ. ಸದನದಲ್ಲಿ ಬಂದು ಮಾತನಾಡೋಕೆ ಹೇಳಿ, ಯಾಕಂದ್ರೆ ಡಾಕ್ಯುಮೆಂಟ್ ಕೂಡ ಸದನದಲ್ಲಿ ಇರುತ್ತೆ. ಕೇವಲ ಈ ಆರೋಪಗಳನ್ನ ಮಾಡೋದಲ್ಲ, ಅದನ್ನ ಸಾಬೀತುಪಡಿಸೋ ಕೆಲಸ ಕುಮಾರಸ್ವಾಮಿ ಅವರಿಂದ ಆಗಬೇಕು. ಸೊ ಹಾಗಾಗಿ ನಮ್ಮ ಫ್ಯಾಮಿಲಿಗೆ ಈ ಕಿಂಗ್ ಆಫ್ ಕರಪ್ಷನ್ ಅನ್ನುವಂತಹ ಹೆಸರು ಬಂದಿಲ್ಲ ಅಂತ ಹೇಳಿ ಹರಿಹಾಯ್ದ್ರು. ಪ್ರತಿ ಕೌಂಟರ್ ಕೂಡ ಕೊಟ್ಟರು. ಯಾವುದಾದ್ರೂ ಟಿವಿಗೆ ಡಿಬೇಟಿಗೆ ಬರಕ್ಕೆ ಹೇಳಿ, ನಾನು ಬರ್ತೀನಿ ಅನ್ನುವಂತಹ ಸವಾಲ್ ಹಾಕಿದ್ದಾರೆ. ಆದರೆ ಈ ಸವಾಲನ್ನ ಕುಮಾರಸ್ವಾಮಿ ಅವರು ಎಷ್ಟರ ಮಟ್ಟಿಗೆ ಸೀರಿಯಸ್ ಆಗಿ ತಗೊಳ್ತಾರೆ, ಲೆಟ್ಸ್ ಸಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.